ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಯಾರೆಲ್ಲ CSK ಅಭಿಮಾನಿಗಳಿದ್ದಾರೆ ಅವರಿಗೆಲ್ಲ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನಂತ ಹೇಳಿದ್ರೆ, CSKಯ ಒಬ್ಬ ಬಲಿಷ್ಠ ಆಲ್ರೌಂಡರ್ ಇದೀಗ ಗಾಯಗೊಂಡು ಟೂರ್ನಿಯಿಂದ ಹೊರಗಡೆ ಹೋಗುವ ಸಾಧ್ಯತೆ ಇದೆ. IPL ಆಕ್ಷನ್ ನಲ್ಲಿ ಉತ್ತಮ ಸ್ಟ್ರಾಟಜಿ ಬಳಸಿ ಉತ್ತಮ ಪ್ಲೇಯರ್ಗಳನ್ನು ಪಡೆದುಕೊಂಡು ಉತ್ತಮ ತಂಡ ಕಟ್ಟುವಲ್ಲಿ CSK ಯೋಚಿಸ್ತಾ ಇದ್ರೆ ಅವರ ಯೋಚನೆಗೆ ಇಲ್ಲಿ ಒಂದು ಪೆಟ್ಟು ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ CSKಯ ಸ್ಟಾರ್ ಆಲ್ರೌಂಡರ್ ಇವಾಗ ಗಾಯಗೊಂಡು ಟೂರ್ನಿಯಿಂದ ಹೊರಗೆ ಹೋಗುವ ಸಾಧ್ಯತೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಇದು CSK ಅಭಿಮಾನಿಗಳಿಗೆ ಕೊಂಚ ಗಲಿಬಿಲಿ ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಟೀಮ್ ಸ್ಟ್ರಾಟಜಿ ಮಾಡಿ ಒಬ್ಬ ಪ್ಲೇಯರ್ನ ಖರೀದಿ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪ್ಲೇಯರ್ನ ಮೇಲೆ ತುಂಬಾನೇ ಭರವಸೆ ಇಟ್ಟಿರ್ತದೆ. ಒಂದು ಟೀಮ್ ಆಗಲಿ ಅಥವಾ ಟೀಮ್ ಕಾಂಬಿನೇಷನ್ ಆಗಲಿ ಒಂದು ಟೂರ್ನಮೆಂಟ್ ವಿನ್ ಆಗಲಿಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. CSKಯ ಒಂದು ಸ್ಟ್ರಾಟಜಿಗೆ ಪೆಟ್ಟು ಬಿದ್ದಿದೆ ಅಂತ ಹೇಳ್ಬೋದು. ಇವಾಗ ಅವರು ಯಾವ ರೀತಿಯ ಸ್ಟ್ರಾಟಜಿಯನ್ನು ಮುಂದಿನ ದಿನಗಳಲ್ಲಿ ನಡೆಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಪ್ರತಿಯೊಬ್ಬ ಆಟಗಾರನ ಆಸೆ ಅಂತ ಹೇಳಿದ್ರೆ ಮಾಹಿಬಾಯ್ ಥಲಾ ಅವರ ನೇತೃತ್ವದಲ್ಲಿ ಆಡ್ಲಿಕ್ಕೆ ಇಷ್ಟಪಡೋರು ತುಂಬಾನೇ ಜಾಸ್ತಿ ಇರ್ತಾರೆ ಪ್ಲೇಯರ್ಗಳು. ನೀವು ನೋಡ್ಬೋದು ಥಲಾ ಅವರ ಕ್ರೇಜ್ ಎಷ್ಟು ಇರ್ತದೆ ಅಂತ ಹೇಳಿದ್ರೆ CSK ಮ್ಯಾಚ್ ಆಗ್ತಾ ಇದ್ರೆ ಎಲ್ಲಾ ಕಡೆನೂ ಗೆಲ್ಲೋ ಮಾತ್ರ ಕಾಣ ಸಿಗ್ತದೆ. ಅದು ಕೂಡ ಧೋನಿ ಫ್ಯಾನ್ಸ್ನವರ ನಂಬರ್ 7 ಎಲ್ಲ ಕಡೆ ನಿಮ್ಗೆ ಕಾಣ ಸಿಗ್ತದೆ. ಅಷ್ಟರ ಮಟ್ಟಿಗೆ CSKಗೆ ಥಲಾ ಅವರ ಕೊಡುಗೆ ಇದೆ. ಸೊ ಥಲಾ ಅವರನ್ನು ಅಷ್ಟೇ CSK ಫ್ಯಾನ್ಸ್ಗಳು ಏನಿದ್ದಾರೆ ತುಂಬಾನೇ ಇಷ್ಟಪಡ್ತಾರೆ. ಸೊ ಅಂತಹ ಒಬ್ಬ ಪ್ಲೇಯರ್ನ ಅಡಿಯಲ್ಲಿ ಆಡ್ಲಿಕ್ಕೆ ಪ್ರಥಮ ಬಾರಿಗೆ ಈ ಆಲ್ರೌಂಡರ್ ಟೀಮ್ಗೆ ಲಗ್ಗೆ ಇಟ್ಟಿದ್ರು. ಸೊ ಇವಾಗ ಅವರು ಗಾಯದಿಂದಾಗಿ IPL ಆಡ್ತಾರ ಅನ್ನುವ ಅನುಮಾನ ಕೂಡ ಇವಾಗ ಕಾಡ್ತಾ ಇದೆ. ಯಾರಿರ್ಬಹುದು ಅಂತ ನೋಡೋದಾದ್ರೆ ಚೆನ್ನೈನ ಸ್ಟಾರ್ ಆಲ್ರೌಂಡರ್ ಹಾಗೇನೆ ಈ ಬಾರಿಯ ಅಧಿಕ ಮೊತ್ತಕ್ಕೆ ಸೇಲ್ ಆದಂತಹ ಚೆನ್ನೈನ ಆಲ್ರೌಂಡರ್ ಪ್ರಶಾಂತ್ ವೀರ್ ಇದೀಗ ಗಾಯಗೊಂಡು ಟೀಮಿಂದ ಹೊರಗಡೆ ಹೋಗುವ ಸಾಧ್ಯತೆ ಇದೆ. ಚೆನ್ನೈ ದುಬಾರಿ ಬೆಲೆಗೆ ಅಂದ್ರೆ 14 ಕೋಟಿ ಕೊಟ್ಟು ಈ ಪ್ಲೇಯರ್ನ ಖರೀದಿ ಮಾಡಿತ್ತು. ಆದ್ರೆ ಇವಾಗ ಅವರು ರಣಜಿ ಪಂದ್ಯ ಆಡುವಾಗ ಭುಜದ ನೋವಿಗೆ ಒಳಗಾಗಿದ್ದಾರೆ. ಫೀಲ್ಡಿಂಗ್ ಮಾಡುವಾಗ ಡೈವ್ ಹಾಕಿ ಅವರ ಭುಜಕ್ಕೆ ಪೆಟ್ಟು ಮಾಡ್ಕೊಂಡಿದ್ದಾರೆ. ಸೊ ಈ ಪೆಟ್ಟು ಎಷ್ಟು ದೊಡ್ಡದಾಗಿದೆ ಅನ್ನೋದು ಕೂಡ ಇನ್ನು ಸರಿಯಾದ ಮಾಹಿತಿ ಬಂದಿಲ್ಲ. ಇದರ ಬಗ್ಗೆ CSK ಫ್ರಾಂಚೈಸಿ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಕೂಡ ಮಾಡಿಲ್ಲ. ಸದ್ಯದ ಮಟ್ಟಿಗೆ ಬರ್ತಾ ಇರುವ ನ್ಯೂಸ್ ಪ್ರಕಾರ ಕನಿಷ್ಠ 3 ವಾರಗಳ ಕಾಲ ಆರಾಮ ಬೇಕಂತ ಹೇಳಿದ್ದಾರೆ ಈ ಪ್ಲೇಯರ್ಗೆ. ಅವರು ತಕ್ಷಣವೇ ಆ ಮ್ಯಾಚ್ ಇಂದ ನಿರ್ಗಮಿಸಿದ್ರು. ಅವರ ಬದಲಿಗೆ ಎಕ್ಸ್ಟ್ರಾ ಪ್ಲೇಯರ್ ಅನ್ನು ಕೂಡ ಆಡಿಸಿದ್ರು. ಸೊ ಅವರು ಯಾವುದೇ ರೀತಿಯಾದಂತಹ ಮುಂದಿನ 3 ವಾರಗಳಲ್ಲಿ ಯಾವ ಮ್ಯಾಚ್ಗಳಲ್ಲಿಯೂ ಕಾಣ ಸಿಗುವುದಿಲ್ಲ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಆ ನೋವು ಏನಾದರೂ ಜಾಸ್ತಿ ಆದ್ರೆ, ಆ ಗಾಯದ ಸಮಸ್ಯೆ ಜಾಸ್ತಿ ಆದ್ರೆ ಕನಿಷ್ಠ 5 ರಿಂದ 6 IPL ಮ್ಯಾಚ್ಗಳನ್ನು ಇವರು ಮಿಸ್ ಮಾಡ್ಕೊಳ್ಳೋದು ಗ್ಯಾರಂಟಿ ಅಂತ ಸದ್ಯದ ಮಟ್ಟಿಗೆ ಅಪ್ಡೇಟ್ ಬರ್ತಾ ಇದೆ. ಇದು CSK ಅಭಿಮಾನಿಗಳಿಗೆ ಸ್ವಲ್ಪ ಭಯ ಹುಟ್ಟಿಸಬಹುದು. ಯಾಕಂತ ಹೇಳಿದ್ರೆ ಇವರು 5-6ನೇ ಕ್ರಮಾಂಕದಲ್ಲಿ ಜಡೇಜಾ ಅವರು ಏನು ಕಾರ್ಯನಿರ್ವಹಿಸ್ತಾ ಇದ್ರು ಆ ಕಾರ್ಯವನ್ನು ಇವರು ಸರಿದೂಗಿಸುವ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇವರು ಆವರೇಜ್ ಬ್ಯಾಟಿಂಗ್ ಮಾಡ್ತಾರೆ, ಹಾಗೇನೆ ಎಕನಾಮಿಕಲ್ ಬೌಲಿಂಗ್ ಕೂಡ ಮಾಡುವಂತಹ ಇವರು ಗನ್ ಫೀಲ್ಡರ್ ಆಗಿರ್ತಾರೆ. ಸೊ ಇಂತಹ ಒಬ್ಬ ಪ್ಲೇಯರ್ ಅನ್ನು ತಮ್ಮ ಪ್ಲೇಯಿಂಗ್ 11 ಇಂದ ಮಿಸ್ ಮಾಡ್ಕೊಳ್ತಾರ ಅನ್ನೋದು ಕೂಡ ನಮ್ಗೆ ಇನ್ನು ಕೂಡ ಗೊತ್ತಾಗಬೇಕಾಗಿದೆ. ಸೊ ಸದ್ಯದ ಮಟ್ಟಿಗೆ ಬರ್ತಾ ಇರುವ ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳಿದ್ರೆ ಈ ಪ್ಲೇಯರ್ ಪ್ರಶಾಂತ್ ವೀರ್ ಏನಿದ್ದಾರೆ ಗಾಯಗೊಂಡು ಸದ್ಯದ ಮಟ್ಟಿಗೆ ಮ್ಯಾಚ್ ಗಳಿಂದ ದೂರ ಇರ್ತಾರೆ. ಒಬ್ಬ ಪ್ಲೇಯರ್ ಇಂಜುರಿ ಆಗಿ ಟೀಮಿಂದ ಹೊರಗಡೆ ಹೋಗೋದು ತುಂಬಾನೇ ಬೇಜಾರಿನ ಸಂಗತಿ. ಯಾಕಂತ ಹೇಳಿದ್ರೆ ಅವರ ಪೊಟೆನ್ಷಿಯಲ್ ಏನಿದೆ ಅವರು ತೋರ್ಸೋಕೆ ಇದೊಂದು ಒಳ್ಳೆಯ ಸ್ಟೇಜ್ ಆಗುತ್ತದೆ. ಆದ್ರೆ ಅಂತಹ ಸಮಯದಲ್ಲಿ ಆ ಪ್ಲೇಯರ್ ಇಂಜುರಿ ಆದ್ರೆ ಅದು ಅವರ ಕರಿಯರ್ಗೆ ಅಥವಾ ಅವರನ್ನು ಬೈ ಮಾಡಿಕೊಂಡಂತಹ ಟೀಮ್ಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಅವರು ಬೇಗನೆ ಗುಣಮುಖ ಆಗಲಿ, ಹಾಗೇನೆ IPL ಮ್ಯಾಚ್ಗಳಲ್ಲಿ CSK ಪರವಾಗಿ ಆಟ ಆಡ್ಲಿ, ತಮ್ಮ ಪರ್ಫಾರ್ಮೆನ್ಸ್ ತೋರಿಸ್ಲಿ ಹಾಗೂ ತಮ್ಮ ಕರಿಯರ್ ಅನ್ನು ಉತ್ತಮಗೊಳಿಸ್ಲಿ ಅಂತ ಮಾತ್ರ ನಾವು ಆಶಿಸೋಣ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.